ನಮಸ್ಕಾರ ವೀಕ್ಷಕರೇ, ನಮ್ಮ ಸೋಲಾರ್ ಸಿಸ್ಟಮ್ ಬಗ್ಗೆ ನಮಗೆ ಗೊತ್ತು. ಈಗ ಇಬ್ರು ಸೈಂಟಿಸ್ಟ್ಗಳು ಕಂಡುಹಿಡಿದಿರೋದು ಏನಂದ್ರೆ, ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆ ಏನಂದ್ರೆ, ಈಗಿರುವಂತ ಫ್ಲೂಟೋ ಒಂದು ಗ್ರಹದ ಬಗ್ಗೆ ಗೊತ್ತು, ಇನ್ನು ನೆಪ್ಚೂನ್ ಗ್ರಹದ ಬಗ್ಗೆ ಗೊತ್ತು. ಈ ಎರಡು ಗ್ರಹಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುವಂತ ಸಂಭವ ಆಗಬಹುದು ಅಂತ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಪ್ಲೂಟೋ ನಮ್ಮ ಸೌರಮಂಡಲದಲ್ಲಿರುವಂತ ಒಂದು ಸಣ್ಣ ಗ್ರಹ, 9ನೇ ಗ್ರಹ ಅಂತ ಎಲ್ಲರಿಗೂ ಗೊತ್ತಿರೋದೆ. ಆದ್ರೆ ಈ ಗ್ರಹ ಸೂರ್ಯನ ಸುತ್ತೋದಕ್ಕೆ ಕೆಲವಷ್ಟು ವರ್ಷಗಳು ತಗೊಳುತ್ತೆ. ಇದ್ರ ಬಗ್ಗೆ ಅಷ್ಟೊಂದು ಯಾರಿಗೂ ಐಡಿಯಾ ಇರಲಿಲ್ಲ. ಇದ್ರ ಬಗ್ಗೆ ನಮಗೆ ನೈಲ್ ಟೈಸನ್ ಅವರು ಮತ್ತೆ ಮಿಚಿಯೋ ಕುಕೋ ಅವರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದರಲ್ಲೂ ಈಗ ಆಗ್ತಾ ಇರುವಂತ ಬದಲಾವಣೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈ ಎರಡು ಗ್ರಹಗಳು ಒಂದಕ್ಕೊಂದು ಡಿಕ್ಕಿ ಆಗೋ ಸಂಭವ ಇದೆ. ಈ ಡಿಕ್ಕಿ ಆಗೋ ಸಂಭವದಿಂದ ತುಂಬಾ ಬದಲಾವಣೆ ನಮ್ಮ ಸೌರಮಂಡಲದಲ್ಲಿ ಆಗಬಹುದು ಅಂತ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಬಿಫೋರ್ 1930 ನಮ್ಗೆ ಈ ಫ್ಲೂಟೋ ಅನ್ನೋ ಒಂದು ಗ್ರಹ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಹೋಗ್ತಾ ಹೋಗ್ತಾ ಕೆಲವೊಂದು ವಿಷಯಗಳನ್ನ, ನಮ್ಮ ಸೌರಮಂಡಲದಲ್ಲಿರೋ ವಿಷಯಗಳನ್ನ ಸೈಂಟಿಸ್ಟ್ಗಳು ಕಂಡುಹಿಡಿತಾನೆ ಇರ್ತಾರೆ, ಅವುಗಳ ಬಗ್ಗೆ ತಿಳಿಸ್ಕೊಡ್ತಾನೆ ಇರ್ತಾರೆ. ಅವುಗಳಲ್ಲಿ ಇದು ಕೂಡ ಒಂದು. ನಮಗೆ ಗೊತ್ತಿರೋ ಭೂಮಿ ಸುತ್ತ ಸುಮಾರು ಎಷ್ಟೋ ಗ್ರಹಗಳಿದೆ. 9 ಗ್ರಹಗಳು ಮಾತ್ರ ನಮಗೆ ಗೊತ್ತು. ಆದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಸಣ್ಣ ಪುಟ್ಟ ಗ್ರಹಗಳಿರ್ಬೋದು. ಈಗ ಚಂದ್ರ ಕೂಡ ಒಂದು ಗ್ರಹನೇ, ಆದ್ರೆ ಅದನ್ನ ಉಪಗ್ರಹ ಅಂತ ಕರೀತಾರೆ. ಅದರಲ್ಲೂ ಮನುಷ್ಯರು ವಾಸ ಮಾಡೋ ಹೋಗಿದ್ದಿದ್ರೆ ಅದನ್ನು ಬೇರೆ ರೀತಿ ತೋರಿಸಿರೋರು. ಈಗ ಸೂರ್ಯನ ಸುತ್ತ 9 ಗ್ರಹಗಳನ್ನ ಬಿಟ್ಟು ಸಣ್ಣ ಪುಟ್ಟದ್ದು ಎಷ್ಟೋ ಗ್ರಹಗಳಿದೆ. ಅದನ್ನ ಇನ್ನ ಸೈಂಟಿಸ್ಟ್ಗಳು ಹುಡುಕ್ತಾನೆ ಇದ್ದಾರೆ. ಬಟ್ ನಮ್ಮ ಲೆಕ್ಕಾಚಾರಕ್ಕೆ ಸಿಕ್ಕಿರೋದು 9 ಗ್ರಹಗಳು ಮಾತ್ರ. ಈ 9 ಗ್ರಹಗಳಲ್ಲಿ ಇರುವಂತ ವೇರಿಯೇಷನ್ಗಳ ಬಗ್ಗೆ ಸೈಂಟಿಸ್ಟ್ಗಳು ಅವಾಗ ಸ್ಟಡಿ ಮಾಡ್ತಾ ಇರ್ತಾರೆ. ಎಂತಕ್ಕೆ ಅಂದ್ರೆ, ನಮ್ಮ ಸೌರಮಂಡಲದಲ್ಲಿ ಒಂದೊಂದಕ್ಕೆ ಒಂದೊಂದು ಕನೆಕ್ಟಿವಿಟಿ ಇರುತ್ತೆ ಅಂತ ಹೇಳಿದ್ವಲ್ಲ, ಆ ರೀತಿ. ಅದರಲ್ಲಿ ಈ ಪ್ಲೂಟೋ ಅನ್ನೋದು ಸೂರ್ಯನ ಸುತ್ತೋದಕ್ಕೆ ಸುಮಾರು 248 ವರ್ಷಗಳು ತಗೊಳುತ್ತೆ. 248 ವರ್ಷದಲ್ಲಿ ಒಂದು ಸಲ ಸೂರ್ಯನ ಹತ್ರ ಬಂದು ಹೋಗುತ್ತೆ. ನಾರ್ಮಲ್ ಆಗಿ ಇರೋ ಪಾತ್ಗಿಂತ ಪ್ಲೂಟೋ ಪಾತ್ ಬಂದು ಸ್ವಲ್ಪ ಚೇಂಜ್ ಇದೆ. ನಾರ್ಮಲ್ ಆಗಿ ಎಲ್ಲ ಒಂದೇ ಪ್ಯಾರಲಲ್ ಪಾತ್ ಅಲ್ಲಿ ಇದ್ರೆ, ಪ್ಲೂಟೋ ಪಾತ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಇದು ನೆಪ್ಚೂನ್ ಪಾತ್ ಅಲ್ಲಿ ಪಾಸ್ ಆಗುತ್ತೆ. ಇವ್ರು ಸೈಂಟಿಸ್ಟ್ಗಳು ಸ್ಟಡಿ ಮಾಡಿರೋ ಪ್ರಕಾರ ಆ ಪಾತಲ್ಲಿ ಪಾಸ್ ಆಗುತ್ತೆ. ಬಟ್ ಆದ್ರೆ ಯಾವುದೇ ರೀತಿ ಕೊಲಿಷನ್ ಇಷ್ಟು ಟೈಮ್ ನಲ್ಲಿ ಆಗಿಲ್ಲ. ಮುಂದೆ ಈಗ ಒಂದು ದಿನ ಆಗೋ ಚಾನ್ಸಸ್ ಇರಬಹುದು. ಎಂತಕ್ಕೆ ಅಂದ್ರೆ, ಕೆಲವಷ್ಟು ಬದಲಾವಣೆಗಳು ಈಗ ಪ್ಲೂಟೋನಲ್ಲಿ ಆಗ್ತಾ ಇದೆ. ಕಾರಣ ಸೂರ್ಯನಲ್ಲಿ ಆಗ್ತಾ ಇರುವಂತ ಗ್ರಾವಿಟೇಷನಲ್ ಬದಲಾವಣೆಗಳಿಂದ ಈ ಪ್ಲೂಟೋ ಪಾತ್ ಅನ್ನೋದು ಸ್ವಲ್ಪ ಚೇಂಜ್ ಆಗಿದೆ. ಈಗ ವೇರಿಯೇಷನ್ ಆಗ್ತಾ ಕೊನೆಗೆ ಬಂದು ನಿಂತಿರುವಂತ ಡಿಗ್ರಿ ಅವ್ರು ಹೇಳ್ತಾ ಇರೋದು ಒಂದು 17 ಡಿಗ್ರಿನಲ್ಲಿದೆ. ಈ ಪಾತಲ್ಲೇ ಟ್ರಾವೆಲ್ ಮಾಡ್ತಾ ಹೋದ್ರೆ ಮುಂದೆ ಒಂದು ದಿನ ಪ್ಲೂಟೋ ಮತ್ತೆ ನೆಪ್ಚೂನ್ ಈ ಎರಡೂ ಕೂಡ ಡ್ಯಾಶ್ ಆಗುತ್ತೆ. ಈ ಎರಡು ಗ್ರಹಗಳು ಡ್ಯಾಶ್ ಆದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಅವ್ರು ತಿಳಿಸ್ಕೊಡ್ತಾ ಇದ್ದಾರೆ. ಸೌರಮಂಡಲದಲ್ಲಿ ತುಂಬಾನೇ ಬದಲಾವಣೆ ಆಗುತ್ತೆ. ಗ್ರಹಗಳ ಪಾತ್ ಅನ್ನೋದು ಬೇರೆ ಆಗ್ಬಹುದು, ಅದ್ರ ಜೊತೆಗೆ ಧ್ರುವಗಳು ಕೂಡ ಬದಲಾಗಬಹುದು ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅವುಗಳಿಗೂ ನಮ್ಮ ಗ್ರಹಗಳಲ್ಲಿ ಆಗೋ ಬದಲಾವಣೆಗೂ ಯಾವ ರೀತಿ ಲಿಂಕು ಅಂತ ಯೋಚನೆ ಮಾಡೋದಾದ್ರೆ, ಈಗ ಒಂದು ಪಾತಲ್ಲಿ ತಿರುಗಬೇಕು ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಗ್ರಹಕ್ಕೆ ಇನ್ನೊಂದು ಗ್ರಹಕ್ಕೆ ಆಪೋಸಿಷನ್ ಆಗ್ಬೋದು, ಇಲ್ಲ ಒಂದು ಅಟ್ರಾಕ್ಷನ್ ಆಗ್ಬೋದು. ಇವುಗಳಿಂದ ಒಂದೇ ಪಾತಲ್ಲಿ ಅವು ಸುತ್ತಾ ಇರುತ್ತೆ. ಈಗ ಸೂರ್ಯನ ಸುತ್ತಬೇಕು ಅಂದ್ರೆ ಒಂದು ಪುಷ್ ಮಾಡ್ತಾ ಇರುತ್ತೆ, ಒಂದು ಗ್ರಾವಿಟೇಷನಲ್ ಫೋರ್ಸ್ ಫುಲ್ ಮಾಡ್ತಾ ಇರುತ್ತೆ. ಈ ತರ ವೇರಿಯೇಷನ್ ಇರೋದ್ರಿಂದ ಸೂರ್ಯನ ಸುತ್ತ ಒಂದೇ ಪಾತಲ್ಲಿ ಇದು ಸುತ್ತಾ ಇರುತ್ತೆ ಗ್ರಹಗಳು. ಅದು ಯಾವಾಗ ವೇರಿಯೇಷನ್ ಆಗುತ್ತೆ, ಆಗ ಧ್ರುವಗಳು ಬದಲಾವಣೆ ಆಗಬಹುದು. ಜೊತೆಗೆ ಸೋಲಾರ್ ಸಿಸ್ಟಮ್ ಇಂದ ಆ ಗ್ರಹ ಬೇರ್ಪಡೋ ಸಂದರ್ಭನೂ ಬರಬಹುದು ಅಂತ ಸೈಂಟಿಸ್ಟ್ಗಳ ಒಂದು ಲೆಕ್ಕಾಚಾರ. ಎಕ್ಸಾಂಪಲ್ ನಾವು ಕೆಲವಷ್ಟು ಪ್ರೋಗ್ರಾಮ್ಗಳಲ್ಲಿ ನಿಮಗೆ ತಿಳಿಸಿದೀವಿ. ಬುಧ ಗ್ರಹ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ. ಬುಧ ಗ್ರಹ ಕೂಡ ಭೂಮಿಯ ಒಂದು ಉಪಗ್ರಹ ಆಗಿತ್ತು. ಈಗ ಯಾವ ರೀತಿ ಚಂದ್ರ ಉಪಗ್ರಹ ಆಗಿದೆಯೋ ಅದೇ ರೀತಿ ಬುಧ ಗ್ರಹ ಕೂಡ ಭೂಮಿಯ ಒಂದು ಉಪಗ್ರಹ ಆಗಿತ್ತು. ಜೊತೆಗೆ ಮಂಗಳ ಕೂಡ ಭೂಮಿಯ ಉಪಗ್ರಹ ಆಗಿತ್ತು. ಒಂದಾನೊಂದು ಕಾಲದಲ್ಲಿ ಆದ ಗ್ರಾವಿಟೇಷನಲ್ ಫೋರ್ಸ್ ಬದಲಾವಣೆಯಿಂದ ಈ ರೀತಿ ಈ ಉಪಗ್ರಹಗಳು ಸಪರೇಟ್ ಗ್ರಹಗಳಾಗಿ ಬದಲಾಗ್ತಾ ಹೋದ್ವು. ಆ ಗ್ರಹಗಳು ಸೂರ್ಯನ ಸುತ್ತೋದಕ್ಕೆ ಶುರು ಮಾಡಿದ್ವು. ಹೀಗೆ ಒಂದು ಗ್ರಹಕ್ಕೆ ಇನ್ನೊಂದು ಗ್ರಹಕ್ಕೆ ಲಿಂಕ್ ಅನ್ನೋದು ಇದ್ದೇ ಇದೆ. ಒಂದು ಗ್ರಹದಲ್ಲಾಗೋ ಬದಲಾವಣೆಯಿಂದ ಇನ್ನೊಂದು ಗ್ರಹಕ್ಕೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಇಲ್ಲಿ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಅದನ್ನೇ, ಅವರು ಭಯ ಪಡ್ತಾ ಇರೋದು ಅದೇ ಕಾರಣಕ್ಕೆ. ಅಪ್ಪಿತಪ್ಪಿ ನೆಪ್ಚೂನು ಮತ್ತೆ ಪ್ಲೂಟೋ ಡ್ಯಾಶ್ ಆದ್ರೆ ಅದರಲ್ಲಿ ಕ್ರಿಯೇಟ್ ಆಗುವಂತ ಒಂದು ಎನರ್ಜಿಯಿಂದ ಸೌರಮಂಡಲದಲ್ಲಿ ಬೇರೆ ರೀತಿ ಬದಲಾವಣೆಗಳು ಆಗಬಹುದು ಅಂತ ಒಂದು ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಆ ಪೀಸ್ಗಳು, ಆ ಗ್ರಹಗಳು ಡ್ಯಾಶ್ ಆದಾಗ ಸಣ್ಣ ಮಟ್ಟಕ್ಕೂ ಇಂಪ್ಯಾಕ್ಟ್ ಆಗ್ಬೋದು, ಇಲ್ಲ ದೊಡ್ಡ ಮಟ್ಟಕ್ಕೂ ಆಗ್ಬೋದು. ಆ ಇಂಪ್ಯಾಕ್ಟ್ ಇಷ್ಟೇ ಅಂತ ಯಾರು ಕೂಡ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಎಂತಂದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಸೌರಮಂಡಲದಲ್ಲಿ ತುಂಬಾ ಇದೆ. ಅದೇ ರೀತಿ ಈ ಗ್ರಹಗಳು ಡ್ಯಾಶ್ ಆದರೆ
ಬೇರೆ ಬೇರೆ ಆಂಗಲ್ಗಳು ಪಾತ್ಗಳು ಕ್ರಿಯೇಟ್ ಆಗ್ಬೋದು. ಭೂಮಿ ಹೋಗ್ತಾ ಇರೋ ಪಾತ್ ಬಿಟ್ಟು ಬೇರೆ ಪಾತಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ಬೋದು. ಇಂಥದ್ದೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಸೈಂಟಿಸ್ಟ್ಗಳು ಸ್ಟಡಿ ಮಾಡಿ ತಿಳಿಸ್ತಾ ಇದ್ದಾರೆ. ಅದರಲ್ಲೂ ಪ್ಲೂಟೋ ಮತ್ತೆ ನೆಪ್ಚೂನು 248 ವರ್ಷ ಬೇಕು ಸೂರ್ಯನ ಸುತ್ತ ಸುತ್ತೋದಕ್ಕೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ನಮ್ದು 1 ವರ್ಷಕ್ಕೆ ಸೂರ್ಯನ ಸುತ್ತ 1 ರೌಂಡ್ ಬಂದ್ರೆ ಅದು 248 ವರ್ಷ ಬೇಕು. ಅಷ್ಟು ದೊಡ್ಡ ಪಾತಲ್ಲಿ ಪ್ಲೂಟೋ ಗ್ರಹ ಸುತ್ತಾ ಇರುತ್ತೆ. ಅದು ಅಕಸ್ಮಾತ್ ಆಗಿ ಈಗ ನೆಪ್ಚೂನ್ ಪಾತಲ್ಲಿ ಪಾಸ್ ಆಗುವಂತ ಒಂದು ಟೈಮ್ ಬಂದಿದೆ. ಈಗ ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆಗಳಿಂದ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಸೂರ್ಯನಲ್ಲಿ ವೇರಿಯೇಷನ್ ಆಗ್ತಾ ಇದೆ. ಇದರಿಂದ ಕೂಡ ಪ್ಲೂಟೋ ಪಾತ್ ಚೇಂಜ್ ಆಗಿ ನೆಪ್ಚೂನ್ಗೆ ಟಚ್ ಆಗುವಂತ ಒಂದು ಚಾನ್ಸಸ್ ಬರ್ಬೋದು. ಆ ತರ ಏನಾದ್ರು ಆದರೆ, ಆಗದೆ ಇರ್ಲಿ ಅಂತ ಅನ್ಕೊಳ್ಳೋಣ, ಆದರೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಭೂಮಿಗೂ ಅದರಿಂದ ಇಂಪ್ಯಾಕ್ಟ್ ಅನ್ನೋದು ಆಗೇ ಆಗುತ್ತೆ. ಅದನ್ನ ನಾವು ಫೇಸ್ ಮಾಡೋದಕ್ಕೆ ರೆಡಿ ಆಗ್ಬೇಕಾಗತ್ತೆ ಅಂತ ಸೈಂಟಿಸ್ಟ್ಗಳು ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸೌರ ಮಂಡಲದಲ್ಲಿ 9 ಗ್ರಹ ಬಿಟ್ಟು ಸಣ್ಣ ಸಣ್ಣ ಆಸ್ಟ್ರಾಯ್ಡ್ಗಳು ಅಂತ ಇಷ್ಟೊಂದಿದಾವೆ. ಸಣ್ಣ ಸಣ್ಣ ಧೂಮಕೇತುಗಳು ತುಂಬಾ ಭೂಮಿ ಸುತ್ತ ಆಗ್ಬೋದು, ಇನ್ನು ಗುರುಗ್ರಹ ಸುತ್ತ ಆಗ್ಬೋದು, ಶುಕ್ರ ಗ್ರಹ ಸುತ್ತ ಆಗ್ಬೋದು, ತುಂಬಾನೇ ಸುತ್ತಾ ಇದ್ದಾವೆ. ಇವುಗಳ ಮೇಲೂ ಇಂಪ್ಯಾಕ್ಟ್ ಅನ್ನೋದು ಬೀಳುತ್ತೆ. ಒಂದೊಂದು ಗ್ರಹಕ್ಕೂ ಗ್ರಾವಿಟೇಷನಲ್ ಫೋರ್ಸ್ ಇರೋದ್ರಿಂದ ಪಾತ್ ಚೇಂಜ್ ಆಗ್ತಾ ಇದ್ದಂಗೆ ಅಲ್ಲಿ ಸುತ್ತಾ ಇರುವಂತ ಧೂಮಕೇತುಗಳು, ಉಪಗ್ರಹಗಳು ಬಂದು ಒಂದಕ್ಕೊಂದು ಕ್ಲಾಶ್ ಆಗುವಂತ ಸಂದರ್ಭಗಳು ಬರ್ಬೋದು. ಭೂಮಿಗೂ ಬಂದು ಎಷ್ಟೋ ಗ್ರಹಗಳು ಉಪಗ್ರಹಗಳು ಬೀಳುವಂತ ಒಂದು ಸಂದರ್ಭನೂ ಬರುತ್ತೆ ಅಂತ ಒಂದು ಸೈಂಟಿಸ್ಟ್ಗಳ ಲೆಕ್ಕಾಚಾರ. ಎಕ್ಸಾಕ್ಟ್ ಆಗಿ ಯಾರು ಕೂಡ ಏನು ಹೇಳೋದಕ್ಕಾಗೋದಿಲ್ಲ. ಪ್ರಕೃತಿನಲ್ಲಿ ಅಷ್ಟೊಂದು ವಿಸ್ಮಯ ಸಂಗತಿಗಳು ನಡೀತಾ ಇರುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಒಪ್ಕೊಳ್ತಾರೆ. ಹೌದು, ಎಲ್ಲನೂ ನಾವು ದೇವರ ರೀತಿ ಇದೇ ಟೈಮ್ಗೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆಗಬಹುದು ಅಂತ ಒಂದು ಲೆಕ್ಕಾಚಾರ ಹಾಕ್ಬೋದು, ಆಗದೇನು ಇರಬಹುದು. ಈ ರೀತಿ ಕೊಲಿಜನ್ ಆಗ್ಬೋದು, ಆಗದೇನೆ ಇರಬಹುದು. ಆ ರೀತಿ ಕೊಲಿಜನ್ ಆದ್ರೆ ಭೂಮಿಗೂ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ. ಆ ಗ್ರಹಗಳ ಡ್ಯಾಶ್ ಇಂದ ಸಣ್ಣ ಸಣ್ಣ ಪೀಸ್ಗಳು ಕ್ರಿಯೇಟ್ ಆಗ್ಬೋದು. ಅದು ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ, ಇಲ್ಲ ಬೇರೆ ಧೂಮಕೇತುಗೆ ಬೀಳುತ್ತೋ ಅದರಿಂದ ಭೂಮಿಗೆ ಇಂಪ್ಯಾಕ್ಟ್ ಆಗಬಹುದು ಒಂದು ಲೆಕ್ಕಾಚಾರ ಅವ್ರದ್ದು. ಇನ್ನ ಆ ಗ್ರಹದಲ್ಲಿ ಆಗ್ತಾ ಇರೋ ಬದಲಾವಣೆಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದಾರೆ. ಸೂರ್ಯನಲ್ಲಿ ಆಗ್ತಾ ಇರೋ ಗ್ರಾವಿಟೇಷನಲ್ ಫೋರ್ಸ್ ಇಂದ ಕೆಲವಷ್ಟು ಗ್ರಹಗಳಲ್ಲಿ ಬದಲಾವಣೆಗಳಾಗ್ತಾ ಇದೆ. ಈಗ ಭೂಮಿ ಮೇಲೂ ಕೂಡ ಕೆಲವಷ್ಟು ಬದಲಾವಣೆಗಳಾಗ್ತಾ ಇದೆ. ಆ ಬದಲಾವಣೆಗಳು ನಮ್ಗೆ ಗೊತ್ತಾಗದೇ ಇರ್ಬೋದು, ಆದ್ರೆ ಸೈಂಟಿಸ್ಟ್ಗಳು ಅದನ್ನ ಸ್ಟಡಿ ಮಾಡ್ತಾನೆ ಇದ್ದಾರೆ. ಈ ಬದಲಾವಣೆಗಳಿಂದ ಮುಂದೆ ಒಂದು ದಿನ ನಮ್ಮ ಸೌರಮಂಡಲಕ್ಕೆ ಒಂದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅನ್ನೋದು ಒಂದು ಸೈಂಟಿಸ್ಟ್ ಲೆಕ್ಕಾಚಾರ. ಅದ್ರ ಬಗ್ಗೆ ಸೈಂಟಿಸ್ಟ್ಗಳು ಇನ್ನ ಮುಂದಿನ ದಿನಗಳಲ್ಲಿ ಅದನ್ನ ಸ್ಟಡಿ ಮಾಡಿ ತಿಳಿಸ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಅವರು ಸ್ಟಡಿ ಮಾಡೋ ತನಕ ನಾವು ಕಾಯಲೇಬೇಕಾಗುತ್ತೆ. ಇದಕ್ಕೆ ನಮಗೂ ಗೊತ್ತಿಲ್ಲ ಎಕ್ಸಾಕ್ಟ್ ಡೇಟ್, ಯಾರು ಕೇಳಿದ್ರು ಹೇಳೋದಕ್ಕಾಗದೇ ಇರೋ ವಿಷಯಗಳಿದೆಲ್ಲ. ಆದ್ರೆ ಅವರ ಲೆಕ್ಕಾಚಾರಗಳು ಒಂಚೂರು ವೇರಿಯೇಷನ್ ಆಗಬಹುದು, ಆದ್ರೂ ಕೂಡ ಇಂಥದ್ದೆಲ್ಲ ಸಂಭವಿಸುತ್ತೆ ಅಂತ ಒಂದು ಅಂದಾಜಿನ ಮೇಲೆ ಹೇಳ್ತಾ ಇದ್ದಾರೆ. ಭೂಮಿ ಮೇಲೆ ಕೆಲವಷ್ಟು ಬದಲಾವಣೆಗಳು ಆಗ್ಲೇ ಆಗ್ತಾ ಇದೆ. ಇನ್ನ ಜಾಸ್ತಿ ಬದಲಾವಣೆಗಳಿಗೆ ಸೂರ್ಯ ಕಾರಣ ಆಗ್ಬೋದು, ಈಗ ಬೇರೆ ಬೇರೆ ಗ್ರಹಗಳು ಕೂಡ ಕಾರಣ ಆಗ್ಬೋದು. ಅದೆಲ್ಲ ಆಗುವಾಗ ಭೂಮಿ ಮೇಲೆ ಕೆಲವಷ್ಟು ಭಾಗಗಳಲ್ಲಿ ಡ್ಯಾಮೇಜಸ್ ಅನ್ನೋದು, ವಿನಾಶ ಅನ್ನೋದು ಆಗೇ ಆಗುತ್ತೆ. ಅದನ್ನೆಲ್ಲ ಅನುಭವಿಸೋದಕ್ಕೆ ನಾವು ರೆಡಿಯಾಗಿ ಇರಬೇಕಾಗುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ವಿಷಯಗಳ ಬಗ್ಗೆ ಸೈಂಟಿಸ್ಟ್ಗಳು ತುಂಬಾನೇ ಅಧ್ಯಯನ ಮಾಡಿ ನಮಗೆಲ್ಲ ಒಂದು ಎಚ್ಚರಿಕೆ ಗಂಟೆ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಅದನ್ನ ನಾವು ತಿಳ್ಕೊಂಡು ಯಾವ ದಾರಿನಲ್ಲಿ ಹೋಗ್ತಾ ಇದೀವಿ ಅರ್ಥ ಮಾಡ್ಕೋಬೇಕು. ಏನೇ ಮಾಡಿದ್ರು ಕೊನೆಗೆ ಹೋಗೋದು ಮಣ್ಣಿಗೆ ಅನ್ನೋ ಹಾಗೆ ಸೈಂಟಿಸ್ಟ್ಗಳು ಏನೇ ಇದ್ರು ಒಳ್ಳೆ ಕೆಲಸ ಮಾಡ್ಕೊಂಡು ಬದುಕಿ, ನಮ್ಮ ಕೈಲಾಗೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ, ನಿಮ್ಗೆ ಆಗೋ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ. ಅದನ್ನ ಬಿಟ್ರೆ ಇನ್ನು ಉಳಿದಿದ್ದು ದೇವ್ರಿಗೆ ಬಿಟ್ಟಿದ್ದು ಅಂತ ಎಲ್ಲ ಕೈ ಚೆಲ್ಲಿ ಕೂರೋ ಅಂತ ಸಮಯ ಬರ್ತಾ ಇದೇನೋ ಅಂತ ಟೈಮ್ ನಾವು ಕಾಯ್ದು ನೋಡೋಣ. ಇದೇ ರೀತಿ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.